ಬಂದಿದ್ದ ಫ್ಲೈಟಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಸಿಕ್ಕಿದ್ರು, ಹಾಗೆ ತುಷಾರ್ ದೇಶಪಾಂಡೆ ಕೂಡ ಸಿಕ್ಕಿದ್ರು. ಐಟಿ ಬಾಂಬೆನಲ್ಲಿ ಊಟ ಮಾತ್ರ ಅಂತೂ ಸೂಪರ್ ಆಗಿತ್ತು. ನೋಡ್ತಾ ಇದ್ದೀರಾ ಇದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ ಗುರು. ವೆಲ್ಕಮ್ ಟು ಮ್ಯಾಕ್ಸಿ ವ್ಲಾಗ್ಸ್ ಅಂತ ಹೇಳ್ತಾ, ಇವತ್ತು ಮುಂಬೈಯಲ್ಲಿ ನಮ್ಮದು 3ನೇ ದಿನ. ಏನೆಲ್ಲ ನಡೆಯುತ್ತೆ, ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ, ಅಲ್ಲೆಲ್ಲ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ. ರೆಡಿ ಆಗಿಬಿಟ್ಟು ಹೋಟೆಲಿಂದ ಹೊರಗಡೆ ಬಂದಿದ್ದೀವಿ. ಈಗ ವೆದರ್ ಪ್ರಾಪರ್ ಆಗಿದೆ ಅಂತ ಅನಿಸ್ತಿದೆ. ಏನು ಮಳೆ ಬರುವ ಲಕ್ಷಣಗಳೇನು ಕಾಣಿಸ್ತಿಲ್ಲ. ಬಟ್ ಬರದೇ ಇದ್ದರೆ ಓಕೆ ಗುರು. ಬಂದರೆ ಅಂತೂ ಫುಲ್ ಮಳೇಲಿ ಸಿಗಾಕೊಂಡ್ಬಿಟ್ರೆ ಟ್ರಾಫಿಕ್ ಇರುತ್ತೆ, ಏನು ನೋಡೋಕ್ಕಾಗಲ್ಲ. ನೆನೇನು ಹಂಗೆ ಆಯಿತು, ಒಂದು 3-4 ಪ್ಲೇಸ್ ನೋಡಿದ್ವಿ ಅಷ್ಟೇ, ಇನ್ನೇನು ನೋಡೋಕ್ಕಾಗಲಿಲ್ಲ. ಸೊ ಮಳೆ ಬರದೇ ಇದ್ದರೆ ಬೆಟರ್. ಆ್ಯಕ್ಚುಲಿ ನಾವು ಮುಂಬೈಗೆ ಬಂದಿರೋ ವಿಷಯನೇ ಬೇರೆ ಒಂದು ಕೆಲಸ ಇತ್ತು. ಅದನ್ನು ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಈಗ ಕೂಡ ಹಾಗೆ ಆಗ್ತಿದೆ. ಇನ್ನೇನು ಒಂಚೂರು ಕೆಲಸ ಇತ್ತು, ಇವತ್ತೊಂಚೂರು ಕೆಲಸ ಇದೆ. ಅದನ್ನು ಮುಗಿಸ್ಕೊಂಡು ಏನಾಗುತ್ತೋ ನೋಡೋಣ ಈ ವಿಡಿಯೋನಲ್ಲಿ. ಓಡಾಡಿ ಸಾಕಾಗ್ಬಿಟ್ಟು ಈಗ ಆಟೋ ಬುಕ್ ಮಾಡಿದ್ದೀವಿ. ಮುಂಬೈಯಲ್ಲಿ ಆಟೋನಲ್ಲಿ ಹೋದ್ರೇ ಮಜಾ ಅನಿಸುತ್ತೆ. ನೋಡೋಣ ಬನ್ನಿ. ಆಗಲೇ ಹೇಳಿದ್ನಲ್ಲ ಮುಂಬೈಯಲ್ಲಿ ನಮಗೊಂದು ಕೆಲಸ ಇದೆ ಅಂತ. ಸೊ ಅದನ್ನು ಮುಗಿಸ್ಕೊಳ್ಳೋದಕ್ಕೋಸ್ಕರ ಮುಂಬೈಯಲ್ಲಿರುವ ಪೊವಾಯ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. IT ಪಾರ್ಕ್ ಹತ್ರ ಬಂದಿದ್ದೀವಿ. ಇದೊಂದೇ ಗುರು ನಮಗೆ ಪಾಶ್ ಅನಿಸಿದ್ದು ಮುಂಬೈಯಲ್ಲಿ. ಏನೆಲ್ಲ ಊಸ್ಟ್ ಅನಿಸ್ತು ನೋಡ್ರಿ, ಏನು ಸಗದಾಗಿದೆ. ಫುಲ್ಲು ಒಳ್ಳೆ ರಾಜಕಾಲದ ಮಹಾಲುಗಳ ಥರ ಇದೆ. ಈ ವಿಡಿಯೋನಲ್ಲಿ ನಿಮಗೆ ಕಾಣಿಸ್ತಿರೋ ಬಿಲ್ಡಿಂಗ್ಗಳು ನಿಮಗೆ ಚಿಕ್ಕದು ಅನಿಸ್ಬೋದು. ಆ ಜಾಗದಿಂದ ನೋಡಿದಾಗ ನಮಗೆ ತುಂಬಾ ದೊಡ್ಡದಾಗಿ ಕಾಣಿಸ್ತಿತ್ತು. ಇಲ್ಲೇ ಶಾಪಿಂಗ್ ಕಾಂಪ್ಲೆಕ್ಸ್ಗಳೆಲ್ಲ ಪಕ್ಕದಲ್ಲೇ ಇರುವಂತಹ ಒಂದು ಸ್ಪೂರ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ಬರೀ ಸ್ವೀಟ್ಸು, ಒಳ್ಳೊಳ್ಳೆ ಡಿಶಸ್ಸು, ಎಲ್ಲ ಫಾರಿನ್ ಡಿಶ್ಗಳೈತೆ. ತಿನ್ನಬೇಕಿದೆ, ಏನೂ ತಿನ್ನೋಕ್ಕೆ ಮನಸ್ಸಾಗ್ತಿಲ್ಲ. ಬೆಳಗ್ಗೆ ಅದಕ್ಕೆ ಒಂದು ವೆನಿಲಾ ಜ್ಯೂಸ್ ಕುಡಿತಾ ಇದ್ದೀನಿ. ನಾವು ಬಂದಿದ್ದ ಕೆಲಸ ಏನೋ ಮುಗೀತು. ಹಾಗೆ ನಮ್ಮ ಜೊತೆ ಬಂದಿದ್ದಂತಹ ವ್ಯಕ್ತಿ ಜೊತೆ ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ IIT ಬಾಂಬೆ ಹತ್ರ ಕರ್ಕೊಂಡೋದ್ರು. ಪವಾಯ್ ಅನ್ನೋ ಜಾಗದಿಂದ IIT ಬಾಂಬೆ ಜಸ್ಟ್ 3 ಕಿಲೋಮೀಟರ್ಸ್ ಅಷ್ಟೇ. ಒಳಗಡೆ ಹೋಗಿ ಎಂಟ್ರಿ ತೊಗೊಂಡಿದ್ದ ತಕ್ಷಣ ಅಬ್ಬಾ ಬರೀ ಗ್ರೀನರಿನೇ ಕಾಣಿಸ್ತಿತ್ತು. ಒಂದು ಒಳ್ಳೆ ಫಾರೆಸ್ಟಲ್ಲಿ ಈ ಥರ ಕಾಲೇಜ್ನ ನಿರ್ಮಿಸಿರೋದು ತುಂಬಾ ಖುಷಿ ಆಗ್ತಿತ್ತು. ನನಗ್ಯಾಕೋ ಮುಂಬೈಯಲ್ಲಿ ಇದೊಂದು ಜಾಗ ಮಾತ್ರ ಇಷ್ಟೊಂದು ಗ್ರೀನರಿ ಆಗಿದೆ ಅಂತ ಅನಿಸ್ತಿತ್ತು. IIT ಬಾಂಬೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಪ್ರತಿಯೊಂದು ಸ್ಟೇಟಿನ ವಿದ್ಯಾರ್ಥಿಗಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಪುಣ್ಯ ಮಾಡಿರಬೇಕು IIT ಬಾಂಬೆನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ. ಆರ್ಕಿಟೆಕ್ಚರು ಅಷ್ಟೇ IIT ಬಾಂಬೆದು ತುಂಬಾ ಚೆನ್ನಾಗಿತ್ತು. ನೋಡ್ತಿದ್ರೆ ನಿಮಗೆ ಕಾಣಿಸ್ತಿದೆ ಅಲ್ವಾ. ನನಗೂ ಇನ್ನೂ ಕಾಲೇಜ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು IIT ಬಾಂಬೆನಲ್ಲಿ ಓದ್ಕೊಂಡಿದ್ದಿದ್ರೆ ಚೆನ್ನಾಗಿತ್ತು ಅನಿಸ್ತಿತ್ತು. ದೊಡ್ಡ ವ್ಯಕ್ತಿ ಗೊತ್ತಾ, ಈ ಥರ ವ್ಯಕ್ತಿಗಳೆಲ್ಲರಿಗೂ ಸಿಗಬೇಕು. ತುಂಬ ಒಳ್ಳೆಯವರು, ತುಂಬ ಡೌನ್ ಟು ಅರ್ತ್ ಇದ್ದಾರೆ. ಕೊಡೆ ನಾನು ಹಿಡ್ಕೋತೀನಿ ಕೊಡಿ ಅಂದರೂ ಬಿಡಲಿಲ್ಲ, ಅವರೇ ಹಿಡ್ಕೋತಾ ಕರ್ಕೊಬಂದರು. ಮಳೆ ಬೇರೆ ಬರ್ತಿದೆ. ಈಗ IIT ಬಾಂಬೆನಲ್ಲಿ ಲಂಚ್ ತಿನ್ನೋಕ್ಕೆ ಬಂದಿದ್ದೀವಿ. ಗೋಲುಮಾರ್ ರೆಸ್ಟೋರೆಂಟ್. IIT ಬಾಂಬೆನಲ್ಲಿ ಊಟ ಮಾತ್ರ ಅಂತೂ ಸೂಪರ್ ಆಗಿತ್ತು. ತಿಂದು ಕಳ್ಕೊಂಡ್ಬಿಟ್ಟೆ. ಒಳ್ಳೆ ಟೇಸ್ಟ್ ಸಿಕ್ತಪ್ಪ, ಒಳ್ಳೆ ಟೇಸ್ಟ್ ಇತ್ತು. ಇದು ಮುಗೀತು. ಈಗ ಮುಗ್ದಾದ್ಮೇಲೆ ಮತ್ತೆ ಎಲ್ಲಾದರೂ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ. ಸರ್ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ. IIT ಬಾಂಬೆಯಿಂದ ಮತ್ತೆ ಪವಾಯಿಗೆ ಬಂದ್ವಿ. ಆ ಪವಾಯಲ್ಲಿ ಸುಮಾರು ಕಾಂಪ್ಲೆಕ್ಸ್ಗಳಿದ್ವು. ನೋಡ್ತಾ ಇದ್ದೀರಾ ಇದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳು. ಎಲ್ಲ ದೊಡ್ಡದಾಗಿ ಸ್ಟೋರ್ಸ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆದರೆ ಅದರೊಳಗಡೆ ಎಲ್ಲ ಲೋಕಲ್ ಪೀಸ್ಗಳು. ನೀವು ನೋಡ್ತಿದ್ದೀರಲ್ಲ, ಇದೇ ಜಾಗದಲ್ಲೇ ಸುಮಾರು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇರ್ತಾರೆ ಪವಾಯಿಗೆ ಬಂದು. ಮುಂಬೈಯಲ್ಲಿ ಬಂದು ಪವಾಯಿಗೆ ಬಂದು ಹೋಗದೇ ಇರುವ ಇನ್ಫ್ಲೂಯೆನ್ಸರ್ ಅಂತೂ ಯಾರೂ ಇರೋದೇ ಇಲ್ಲ. ಹಾಗೆ ನಾನು ಕೂಡ ಒಬ್ಬ. ಇದು ಕೂಡ ಕಾಸ್ಟ್ಲಿ ಬ್ರ್ಯಾಂಡ್ಗಳಿಲ್ಲ, ಎಲ್ಲ ಲೋಕಲ್ ಬ್ರ್ಯಾಂಡ್ಗಳೇ. ಬಟ್ ಅದರ ಪ್ರೈಸ್ಗಳು ನೋಡಿದಾಗ ಕಾಸ್ಟ್ಲಿ ಬ್ರ್ಯಾಂಡ್ಗಿಂತ ಜಾಸ್ತಿ ಇದೆ. ಏನು ತೊಗೊಳೋದು, ಏನು ಬಿಡೋದು, ಏನು ಇಷ್ಟನೇ ಆಗ್ತಾಯಿಲ್ಲ ತೊಗೊಳೋದಕ್ಕೆ. ಆ ಥರ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಯೂಟಿಫುಲ್, ನೋಡೋಕ್ಕೆ ಮಾತ್ರ ಸಾಕಾಗೈತೆ. ಬಟ್
ಇಲ್ಲೇನು ತಗೊಳಕ್ಕಾಗಲ್ಲ, ಆ ಥರ ಇದೆ ಪರಿಸ್ಥಿತಿ. ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಬಂದಿದ್ದಿದ್ದು ಕೆಲಸ ಎಲ್ಲ ಆಯಿತು. ಈಗ ರೂಮ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ಕೋ. ಮುಂಬೈಯಿಂದ ಹೊರಡುವ ಸಮಯ ಬಂದಿದೆ. ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಹೊರಡಬೇಕು. ಕ್ಯಾಬ್ ಬುಕ್ ಮಾಡಿದ್ದೀವಿ, ಬಂದಿದೆ. ವಿಲ್ ಗೆಟಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಏರ್ಪೋರ್ಟಿಗೆ ಬಂದಿದ್ದೀವಿ. ಈಗ ನಮ್ಮ ಫ್ಲೈಟ್ ಇರೋದು 6ಗೆ, ಬಟ್ ನಾವು ನೋಡಿದ್ರೆ 3 o'clockಗೆ ಬಂದಿದ್ದೀವಿ. 3 hour ಬೇಗನೆ ಇರಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ 3 ಗಂಟೆ ಮುಂಚೆನೇ ಬಂದಿದ್ದೀವಿ. ನೋಡೋಣ ಬೇಗ ಆಗುತ್ತೋ ಇಲ್ವೋ ಅಂತ. ಬೋರ್ಡಿಂಗ್ ಪಾಸ್ ಮತ್ತು ಬ್ಯಾಗ್ಗೆ ಸ್ಟಿಕ್ಕರ್ಸ್ ನಾವೇ ತೊಗೋಬೇಕು. ಇಲ್ಲಿ ಡಿಜಿ ಹತ್ರ ಅವರು ಮಾತ್ರ ಇಲ್ಲಿ ತೊಗೋಬೇಕು. ತೊಗೊಂಡು ನಮ್ಮ ಬ್ಯಾಗಿಗೆ ಪೇಸ್ಟ್ ಮಾಡಿಕೊಂಡು ಹೋಗ್ಬೇಕು. ಬೋರ್ಡಿಂಗ್ ಪಾಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬ್ಯಾಗ್ ಡ್ರಾಪ್ ಮಾಡಿಬಿಟ್ಟು ನಾವೆಲ್ಲಾದರೂ ಹೊರಗಡೆ ಓಡಾಡಿಕೊಂಡು ಬರ್ಬೋದು. ಅಂದರೆ ಹೊರಗಡೆ ಅಂದರೆ ಏರ್ಪೋರ್ಟ್ ಒಳಗಡೆನೇ ಓಡಾಡಿಕೊಂಡು ಆಮೇಲೆ ಫ್ಲೈಟ್ ಹತ್ತಕ್ಕೆ ಹೋಗ್ಬೇಕು. ಇನ್ನೂ ನಮ್ಮ ಫ್ಲೈಟ್ಗೆ ಇನ್ನೂ 2.5 hours ಇದೆ. ಮಲ್ಕೋಬೇಕು, ಇಲ್ಲಾಂದರೆ ಓಡಾಡ್ಕೊಂಡು ಇರಬೇಕು ಇಲ್ಲೇ ಅಷ್ಟೇ. 2 ಅವರಿಂದ ವೆಯ್ಟ್ ಮಾಡಿ ಸಾಕಾಯ್ತಿದ್ದೀವಿ. ಇಲ್ಲ ಇದೆ ನಾವು ಹೋಗುವ ಫ್ಲೈಟ್. ಫುಲ್ ಸೌಂಡ್ ಮಾಡ್ತಿದೆ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಹೋಗೋ ಫ್ಲೈಟಲ್ಲಿ ಶ್ರೇಯಸ್ ಅಯ್ಯರ್ ಬಂದಿದ್ದಾರೆ. ಮೀಟ್ ಮಾಡೋಣ ಅನ್ಕೋತಾ ಇದ್ದೀವಿ. ಮುಂದೆಗಡೆ ಕೂತಿದ್ದಾರೆ. ಹೋಗೋದು ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲೇ ಇದೆ ಶ್ರೇಯಸ್ ಅಯ್ಯರ್. ಸಿಕ್ಕಿದ್ರು ನಮಗೆ ಶ್ರೇಯಸ್ ಅಯ್ಯರ್. ತುಂಬ ಖುಷಿ ಆಯಿತು. ಇನ್ನೇನು ಹೇಳೋದು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಎಲ್ಲವನ್ನು ಮಾಡಿ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ. ದಿಸ್ ಈಸ್ ಮ್ಯಾಕ್ಸಿ.